ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಲಿಂಗಾಯತರು, ಒಕ್ಕಲಿಗರು ಮತ್ತು ಮುಸ್ಲಿಮರನ್ನ ಬಿಟ್ಟರೆ ನಾಲ್ಕನೇ ದೊಡ್ಡ ಸಮುದಾಯವೇ ಕುರುಬರದ್ದು. ಇಂಥ ಕುರುಬ ಸಮುದಾಯದ ಪ್ರಸಿದ್ಧ ರಾಜಕಾರಣಿಗಳು ಯಾರು, ಯಾರೆಲ್ಲ ಉನ್ನತ ಹುದ್ದೆಯಲ್ಲಿದ್ದಾರೆ, ಎಷ್ಟು ಶ್ರೀಮಂತರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. CH ವಿಜಯ್ ಶಂಕರ್ ಇವರು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಇಂಥ ವಿಜಯ್ ಶಂಕರ್ ಬಳಿ 6 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಬಿಜೆಪಿ ಪಕ್ಷದವರಾದ ಇವರು ಮೂಲತಃ ಹಾವೇರಿ ಜಿಲ್ಲೆಯವರು. ಸಿದ್ದರಾಮಯ್ಯ ಇವರು ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದಾರೆ. ಇಂಥ ಸಿದ್ದರಾಮಯ್ಯ ಕುಟುಂಬದ ಬಳಿ 51 ಕೋಟಿ ಮೌಲ್ಯದ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಮೈಸೂರು. ಬೈರತಿ ಸುರೇಶ್ ಇವರು ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಇವರ ಕುಟುಂಬದ ಆಸ್ತಿ ಬರೋಬ್ಬರಿ 648 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಬೆಂಗಳೂರು ನಗರ. KS ಈಶ್ವರಪ್ಪ ಇವರು ಮಾಜಿ ಸಚಿವರು. ಇಂಥ ಈಶ್ವರಪ್ಪ ಕುಟುಂಬದ ಬಳಿ 33 ಕೋಟಿ ಆಸ್ತಿ ಇದೆ. ಬಿಜೆಪಿ ಜೊತೆ ಗುರುತಿಸಿಕೊಳ್ಳೋ ಇವರು ಶಿವಮೊಗ್ಗ ಜಿಲ್ಲೆಯವರು. ಬಂಡೆಪ್ಪ ಖಾಶೆಂಪುರ್ ಇವರು ಕೂಡ ಮಾಜಿ ಸಚಿವರು. ಇವರ ಕುಟುಂಬದ ಬಳಿ 12 ಕೋಟಿ ಆಸ್ತಿ ಇದೆ. ಪಕ್ಷ JDS, ಜಿಲ್ಲೆ ಬೀದರ್. ರಾಜಶೇಖರ ಹಿಟ್ನಾಳ್ ಇವರು ಸಂಸದರಾಗಿದ್ದಾರೆ. ಇಂಥ ರಾಜಶೇಖರ ಹಿಟ್ನಾಳ್ ಕುಟುಂಬದ ಬಳಿ 29 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಕೊಪ್ಪಳ. HY ಮೇಟಿ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಒಟ್ಟು ಆಸ್ತಿ 3 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಬಾಗಲಕೋಟೆ. MTB ನಾಗರಾಜ್ ಇವರು MLC ಆಗಿದ್ದಾರೆ. ಇಂಥ MTB ಕುಟುಂಬದ ಬಳಿ ಬರೋಬ್ಬರಿ 1609 ಕೋಟಿ ಮೌಲ್ಯದ ಸಂಪತ್ತಿದೆ. ಪಕ್ಷ ಬಿಜೆಪಿ, ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. CB ಸುರೇಶ್ ಬಾಬು ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಬಳಿ ಹತ್ತತ್ರ 2 ಕೋಟಿ ಆಸ್ತಿ ಇದೆ. ಪಕ್ಷ JDS, ಜಿಲ್ಲೆ ತುಮಕೂರು. ಭೀಮಸೇನ ಚಿಮ್ಮನಕಟ್ಟಿ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಆಸ್ತಿ 5 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಬಾಗಲಕೋಟೆ. HM ರೇವಣ್ಣ ಇವರು ಮಾಜಿ ಸಚಿವರಾಗಿದ್ದಾರೆ. ಇಂಥ HM ರೇವಣ್ಣ ಕುಟುಂಬದ ಬಳಿ ಭರ್ತಿ 50 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಬೆಂಗಳೂರು ನಗರ. ಭೈರತಿ ಬಸವರಾಜ್ ಇವರು ಶಾಸಕರಾಗಿದ್ದಾರೆ. ಇಂಥ ಭೈರತಿ ಬಸವರಾಜ್ ಕುಟುಂಬದ ಬಳಿ 122 ಕೋಟಿ ಮೊತ್ತದ ಸಂಪತ್ತು ಇದೆ. ಪಕ್ಷ ಬಿಜೆಪಿ, ಜಿಲ್ಲೆ ಬೆಂಗಳೂರು ನಗರ. D ರವಿಶಂಕರ್ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಆಸ್ತಿ 7 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಮೈಸೂರು. ರಾಘವೇಂದ್ರ ಹಿಟ್ನಾಳ್ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಬಳಿ 14 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಕೊಪ್ಪಳ. H ವಿಶ್ವನಾಥ್ ಇವರು MLC ಆಗಿದ್ದಾರೆ. ಇಂಥ ವಿಶ್ವನಾಥ್ ಕುಟುಂಬದ ಬಳಿ 3 ಕೋಟಿ ಆಸ್ತಿ ಇದೆ. ಪಕ್ಷ ಬಿಜೆಪಿ, ಜಿಲ್ಲೆ ಮೈಸೂರು. MR ಮಂಜುನಾಥ್ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಬಳಿ ಬರೋಬ್ಬರಿ 316 ಕೋಟಿ ಮೌಲ್ಯದ ಸಂಪತ್ತು ಇದೆ. ಪಕ್ಷ JDS, ಜಿಲ್ಲೆ ಚಾಮರಾಜನಗರ. KS ಆನಂದ್ ಇವರು ಶಾಸಕರಾಗಿದ್ದಾರೆ. ಆಸ್ತಿ 4 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಚಿಕ್ಕಮಗಳೂರು. ಡಾಕ್ಟರ್ ಯತೀಂದ್ರ ಇವರು MLC ಆಗಿದ್ದಾರೆ. ಇವರ ಬಳಿ 31 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಮೈಸೂರು. BG ಗೋವಿಂದಪ್ಪ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಬಳಿ ಹತ್ತತ್ರ 3 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಚಿತ್ರದುರ್ಗ. ದೊಡ್ಡನಗೌಡ ಪಾಟೀಲ್ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಆಸ್ತಿ ಹತ್ತತ್ರ 4 ಕೋಟಿ. ಪಕ್ಷ ಬಿಜೆಪಿ, ಜಿಲ್ಲೆ ಕೊಪ್ಪಳ. R ಶಂಕರ್ ಇವರು ಮಾಜಿ ಸಚಿವರಾಗಿದ್ದಾರೆ. ಇವರ ಕುಟುಂಬದ ಬಳಿ ಬರೋಬ್ಬರಿ 284 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಹಾವೇರಿ. GH ಶ್ರೀನಿವಾಸ್ ಇವರು ಶಾಸಕರಾಗಿದ್ದಾರೆ. ಇವರ ಕುಟುಂಬದ ಆಸ್ತಿ 15 ಕೋಟಿ. ಪಕ್ಷ ಕಾಂಗ್ರೆಸ್, ಜಿಲ್ಲೆ ಚಿಕ್ಕಮಗಳೂರು. ವರ್ತೂರು ಪ್ರಕಾಶ್ ಇವರು ಮಾಜಿ ಸಚಿವರು. ಇವರ ಕುಟುಂಬದ ಆಸ್ತಿ 1 ಕೋಟಿ. ಪಕ್ಷ ಬಿಜೆಪಿ, ಜಿಲ್ಲೆ ಕೋಲಾರ. ಕುಸುಮಾ ಶಿವಳ್ಳಿ ಇವರು ಮಾಜಿ ಶಾಸಕಿಯಾಗಿದ್ದಾರೆ.
ಇದೆ. ಆಸ್ತಿ 2 ಕೋಟಿ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ಧಾರವಾಡ. ಎಸ್ ರಾಮಪ್ಪ ಇವರು ಮಾಜಿ ಶಾಸಕರು. ಇವರ ಕುಟುಂಬದ ಬಳಿ 2 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ದಾವಣಗೆರೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರೋ ಇವರು ಕೂಡ ಕುರುಬ. ಆಸ್ತಿ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ಬೆಂಗಳೂರು. ಬಿಬಿ ಚಿಮ್ಮನಕಟ್ಟಿ ಇವರು ಮಾಜಿ ಶಾಸಕರು. ಆಸ್ತಿ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ಬಾಗಲಕೋಟೆ. ವಿನೋದ್ ಅಸೂಟಿ ಇವರ ಕುಟುಂಬದ ಬಳಿ 16 ಕೋಟಿ ಆಸ್ತಿ ಇದೆ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ಧಾರವಾಡ. ರಕ್ಷಿತಾ ಇಟಿ ಕೆಪಿಸಿಸಿ ಸದಸ್ಯ ಆಗಿರೋ ಇವರು ಕೂಡ ಕುರುಬ ಸಮುದಾಯದವರು. ಆಸ್ತಿ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ಕಾಂಗ್ರೆಸ್. ಜಿಲ್ಲೆ ಬಾಗಲಕೋಟೆ. ಜಿಬಿ ವಿನಯ್ ಕುಮಾರ್ ಇವರ ಕುಟುಂಬದ ಬಳಿ 62 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿರೋ ಇವರು ದಾವಣಗೆರೆ ಜಿಲ್ಲೆಯವರು. ಸೊ ಫ್ರೆಂಡ್ಸ್, ಇದಿಷ್ಟು ಕುರುಬ ಸಮುದಾಯದ ಪ್ರಸಿದ್ಧ ರಾಜಕಾರಣಿಗಳು ಯಾರ್ಯಾರು ಯಾವ ಹುದ್ದೆಯಲ್ಲಿದ್ದಾರೆ, ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.